ಹಾಯ್ ಗಾಯ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋನು ಶ್ರೀನಿವಾಸ್ ಗೌಡರವರ ಈ ಒಂದು ಕಾಂಟ್ರವರ್ಸಿ ಏನಿದೆ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಇವತ್ತಿನ ಅಪ್ಡೇಟ್ ಇವತ್ತು ಏನಾಗಿದೆ, ಅವರ ಒಂದು ಅರೆಸ್ಟ್ ಆದ ಬಳಿಕ ಅವರ ಸ್ಥಿತಿ ಹೇಗಿದೆ ಎಲ್ಲನೂ ಕೂಡ ನಾನು ನಿಮಗೀಗ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋನು ಶ್ರೀನಿವಾಸ್ ಗೌಡರವರು ಒಂದು ಹೆಣ್ಣುಮಗುನ ನಾನು ದತ್ತು ತಗೊಬಂದಿದ್ದೀನಿ. ಈ ಒಂದು ಹೆಣ್ಮಗುವಿನ ಒಂದು ಎಜುಕೇಷನ್ ಏನಿದೆ ಎಲ್ಲನೂ ಕೂಡ ನಾನೇ ನೋಡ್ಕೋತೀನಿ. ಸೊ ಅದರಿಂದ ಈ ಒಂದು ಹೆಣ್ಮಗು ನನ್ನ ಜೊತೆನೇ ಇರುತ್ತೆ ಅಂತ ಎಲ್ಲ ಕೂಡ ಅವ್ರು ಹೇಳ್ಕೊಂಡು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆ ಒಂದು ಹೆಣ್ಮಗು ಏನಿದೆ ಆ ಒಂದು ಹೆಣ್ಮಗು ಜೊತೆ ವೀಡಿಯೋಸ್ಗಳನ್ನ ಮಾಡಿ ಅವರು ಅಪ್ಲೋಡ್ ಮಾಡ್ತಾಯಿದ್ರು. ಸೊ ಇದನ್ನು ನೋಡಿದಂತಹ ಅಧಿಕಾರಿಗಳು ಈ ಒಂದು ಹೆಣ್ಮಗುನ ಅವರು ಸಾಕೊಳ್ಳೋಕ್ಕೆ ತಂದಿಲ್ಲ, ಬದಲಿಗೆ ಇವರ ಒಂದು ವ್ಯೂಸು ಮತ್ತು ಇವರು ಒಂದು ದುಡ್ಡು ಮಾಡಬೇಕು ಯೂಟ್ಯೂಬಿಂದ ಅನ್ನೋ ಒಂದು ಇಂಟೆನ್ಷನಿಂದ ಈ ಒಂದು ಮಗುನ ತಂದಿದ್ದಾರೆ ಅನ್ನೋದು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಕೂಡ ಹಾಕಿರ್ತಾರೆ. ನಂತರ ಸೋನೂರವ್ರು ಹೇಳಿರ್ತಾರೆ, ನಾನು ಲೀಗಲಾಗೆ ಈ ಒಂದು ಹೆಣ್ಮಗುನ ನಾನು ದತ್ತು ತೊಗೊಂಡಿದ್ದೀನಿ ಅಂತ. ಬಟ್ ನಂತರ ಗೊತ್ತಾಗುತ್ತೆ ಇವ್ರು ಯಾವುದೇ ಕಾರಣಕ್ಕೂ ಲೀಗಲಾಗಂತೂ ಈ ಒಂದು ಹೆಣ್ಮಗುನ ದತ್ತು ತೊಗೊಂಡಿಲ್ಲ. ಈ ಒಂದು ಹೆಣ್ಮಗುನ ನಾನು ಸ್ವಲ್ಪ ದಿನ ಇಟ್ಕೋತೀನಿ ಅಂದರೆ ಮನೇಲಿ ಇಟ್ಟು ಸಾಕೋತೀನಿ, ನಾನೇ ಓದಿಸ್ತೀನಿ ಅಂತ ಕರ್ಕೊಂಡು ಹೋಗಿರ್ತಾರಂತ ಅಷ್ಟೇ ಅಂತೆ. ಯಾವುದೇ ರೀತಿ ಆ ಒಂದು ಹೆಣ್ಮಗುನ ಅವರು ದತ್ತು ಕೊಟ್ಟಿಲ್ಲ ಅಂತ ಅವರ ತಂದೆ ತಾಯಿನೇ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲದೆ ನಿನ್ನೆ ಈ ಒಂದು ಹೆಣ್ಮಗುನ ಯಾವೊಂದು ಊರಿಂದ ನೀವು ದತ್ತು ತೊಗೊಬಂದಿದ್ರ ಅವರ ಊರನ್ನ ತೋರಿಸಿ ನಾವು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಸೋನೂರವ್ರನ್ನ ಆ ಒಂದು ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಆ ಸಮಯದಲ್ಲಿ ಸೋನು ಬರ್ತಿರುವಂತಹ ಒಂದು ವಿಚಾರ ಗೊತ್ತಾಗಿ ಅಧಿಕಾರಿಗಳೆಲ್ಲ ಬರ್ತಾ ಇದ್ದಾರೆ ಅನ್ನೋದು ಒಂದು ವಿಚಾರ ಗೊತ್ತಾಗಿ ನಂತರ ಊರಿನ ಜನ ಎಲ್ಲ ತುಂಬಿರ್ತಾರೆ ಅಂತಲೇ ಹೇಳ್ಬೋದು. ಸೋನು ವಿರುದ್ಧ ಒಂದು ರೀತಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಬೈಯೋದು ಆ ರೀತಿ ಎಲ್ಲ ನಡೀತಾ ಇರುತ್ತೆ. ನಂತರ ಫೈನಲ್ ಆಗಿ ಆ ಊರಿಂದ ಸೋನೂರವರ ಹೇಳಿಕೆ ತಗೊಂಡು ವಾಪಸ್ ಇವತ್ತು ಸೋನೂರವ್ರನ್ನ ತಮ್ಮ ಕಸ್ಟಡಿಯಲ್ಲೇ ಇಟ್ಕೊಂಡಿರ್ತಾರೆ. ನಂತರ ಇವತ್ತು ಕೋರ್ಟ್ಗೆ ಅವ್ರನ್ನ ಸಬ್ಮಿಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕೋರ್ಟ್ನಲ್ಲಿ ಸೋನು ವಿರುದ್ಧ ಈ ಒಂದು ಆಪಾದನೆ ಏನಿತ್ತು, ಈ ಒಂದು ಹೆಣ್ಣು ಮಗುನ ಇವರು ಕಾನೂನಿನ ಪ್ರಕಾರ ಇವರು ದತ್ತು ತಗೊಂಡಿಲ್ಲ ಅನ್ನೋ ಒಂದು ಆಪಾದನೆ ಏನಿತ್ತು ಅದು ನಿಜ ಆಗಿದೆ. ಸೊ ಫೈನಲ್ ಆಗಿ ಸೋನು ಶ್ರೀನಿವಾಸ ಗೌಡರವರು ಲೀಗಲ್ ಆಗಿ ಈ ಒಂದು ಹೆಣ್ಮಗುನ ದತ್ತು ತಗೊಂಡಿಲ್ಲ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗಿದೆ. ಸೊ ತಿಳಿದು ಬಂದಿರೋದ್ರಿಂದ ಈ ಒಂದು ಸೋನು ಶ್ರೀನಿವಾಸ್ ಗೌಡ ಏನಿದ್ದಾರೆ ಇವ್ರನ್ನ 14 ದಿವಸಗಳ ಕಾಲ ಒಂದು ಜೈಲ್ಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಇವತ್ತು ಈ ಒಂದು ಸೋನು ಶ್ರೀನಿವಾಸ್ ಗೌಡರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ದಾರೆ, ಅಂದರೆ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರ್ತಾರೆ. ಸೊ ಅದರಿಂದ 14 ದಿನಗಳ ಕಾಲ ಒಂದು ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಗೈಸ್, ಈ ಒಂದು ವಿಚಾರ ಇಡೀ ಕರ್ನಾಟಕದಲ್ಲೇ ಎಲ್ಲರಿಗೂ ಕೂಡ ಒಂದು ಬುದ್ಧಿ ಕಲಿಸಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ನಾವು ಮಕ್ಕಳು ಸಾಕ್ತೀವಿ ಅಂತ ಸುಮ್ಮನೆ ಕರ್ಕೊಬಂದು ಇಟ್ಕೊಂಡಿರ್ತಾರೆ ಅವ್ರಿಗೆ ಇದೊಂದು ಪಾಠ ಆಗಬೇಕು, ಇವ್ರು ಮಾಡ್ಕೊಂಡಿರೋಂಥ ಎಡವಟ್ಟು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂತ ನಾನು ಹೇಳ್ತೀನಿ. ಅಷ್ಟೇ ಹೇಳ್ದರೆ ಸೋನೂರವರು ಅವರ ತಂದೆ ತಾಯಿಗೂ ಕೂಡ ಯಾವುದೇ ರೀತಿ ನಾನು ದತ್ತು ತಗೋತೀನಿ ಅಂತ ಹೇಳಿಲ್ವಂತೆ, ಬದಲಿಗೆ ಬರೀ ನಾನು ಕರ್ಕೊಂಡು ಸ್ವಲ್ಪ ದಿನ ಇಟ್ಕೊಂಡು ಸಾಕೋತೀನಿ, ಅಂದರೆ ನಿಮಗೆ ಎಜುಕೇಷನ್ ಕೊಡ್ಸೋಕ್ಕಾಗೋದಿಲ್ಲ, ಸೊ ನಾನೇ ಎಜುಕೇಷನ್ ಎಲ್ಲ ಕೊಟ್ಟು ಒಳ್ಳೆ ಬಟ್ಟೆ ಎಲ್ಲ ಕೊಡಿಸು ನಾನೇ ನೋಡ್ಕೋತೀನಿ ಅಂತ ಹೇಳ್ತಾರೆ. ಆದರೆ ತಂದೆ ತಾಯಿ ಏನು ಹೇಳಿದ್ದಾರೆ ಅಂದರೆ, ನಾವು ಯಾವುದೇ ರೀತಿ ನಮ್ಮ ಮಕ್ಕಳನ್ನ ದತ್ತು ಕೊಟ್ಟಿಲ್ಲ, ನಮ್ಮ ಗಂಡಂಗೆ ದುಡಿಯೋ ಶಕ್ತಿ ಇದೆ, ಅವರು ದುಡ್ಕೊಬಂದು ಹಾಕ್ತಾರೆ, ನಮ್ಮ ಮಕ್ಕಳು ನಾವೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಮನೇಲಿ ಆರಾಮಾಗಿದ್ದೀವಿ. ಬಟ್ ಅವರು ಮಧ್ಯರಾತ್ರಿ ಬರ್ತಾರೆ, ಒಂದು ಸ್ವಲ್ಪ ದಿನ ನಾನು ಸೇವಂತಿನ ನಮ್ಮ ಮನೇಲಿ ಇಟ್ಕೋತೀನಿ ಅಂತ ಹೇಳಿದರು, ಅದರಿಂದ ನಾವು ಕಳಿಸಿದೋ ಅಂತ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಎಲ್ಲ ಮೀಡಿಯಾಗಳಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ಅಂತ ಹೇಳ್ಬೋದು. ಸೊ ಗೈಸ್, ಸೋನೂರವರು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡ್ತಿರೋ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡ್ತಿರೋ ಅಂತ ಎಲ್ಲರೂ ಕೂಡ ಈಗ ಕ್ಲಿಯರಾಗಿ ಗೊತ್ತಾಗಿದೆ. ಸೊ ಅವರು ಒಳ್ಳೆ ಒಂದು ಇಂಟೆನ್ಷನ್ ಇಟ್ಕೊಂಡೆ ಕರ್ಕೊಬಂದಿದ್ದಾರೆ. ಬಟ್ ಅವರು ಲೀಗಲಾಗೆ ಆ ಒಂದು ಹೆಣ್ಮಗುನ ದತ್ತು ತೊಗೊಂಡಿದ್ರೆ ಆಗೋದು, ಬರೀ ಯೂಟ್ಯೂಬ್ನಲ್ಲಿ ಅಷ್ಟೇ ನಾನು ಲೀಗಲಾಗೆ ದತ್ತು ತೊಗೊಂಡಿದ್ದೀನಿ ಅಂತ ಬರೀ ಸುಳ್ಳು ಹೇಳಿದ್ದಾರೆ. ಸೊ ಅದರಿಂದ ಅವ್ರು ಹೇಳಿರುವಂತಹ ಒಂದು ಸುಳ್ಳು ಏನಿದೆ ಆ ಸುಳ್ಳು ಅವ್ರಿಗೆ ಉಲ್ಟಾ ಹೊಡೆದಿದೆ ಅಂತ ಹೇಳ್ಬೋದು. ಗೈಸ್ ಇದೇ ರೀತಿ ಸಾಕಷ್ಟು ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಇರ್ತೀನಿ. ಸೊ ಅದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಗೈಸ್, ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ, ಎಕ್ಸಾಂಪಲ್ ಈಗ ನಿಮಗೆ ಟೆಕ್ ಬಗ್ಗೆ ಬೇಕಾ, ಯಾವುದಾದ್ರೂ ಒಂದು ಫೋನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ, ಇಲ್ಲ ಅಂದರೆ ಯಾವುದಾದ್ರು ಒಂದು ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ವಾ, ಅಷ್ಟೇ ಅಲ್ಲದೆ ನಿಮಗೆ ಯೂಟ್ಯೂಬ್ನಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಎಲ್ಲನೂ ಕೂಡ ನೀವು ಕೇಳಿ, ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಅಂದರೆ ನನ್ನ ಕಮೆಂಟ್ ಸೆಕ್ಷನ್ಲಾಗಿರ್ಬೋದು, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನಲ್ಲಿ ನೀವು ಜಾಯ್ನ್ ಆಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದ್ರ ಮೂಲಕನೂ ಕೂಡ ನೀವು DM ಮಾಡಿದರೆ ನಾನು ನಿಮಗೆ ಅಲ್ಲಿ ರಿಪ್ಲೈ ಮಾಡಿ ನಾನು ನಿಮಗೆ ಏನು ನಿಮಗೆ ಪ್ರಾಬ್ಲಮ್ ಇದೆ ಎಲ್ಲನೂ ಕೂಡ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಗಾಯ್ಸ್.